ಮತ್ತೆ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ಭಾರತ ಚೀನಾ ಯುದ್ಧ ನಡೆದು 50 ವರ್ಷ ಪೂರೈಸಿದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಭಾರತ ಚೀನಾ ಬಗೆಗಿನ ವಿಚಾರ ಸಂಕಿರಣ ಆಯೋಜಿಸಲಾಗಿತ್ತು. ನೃಪತುಂಗ ರಸ್ತೆಯಲ್ಲಿರೋ ಮೆಥೆಕ ಸೊಸೈಟಿಯಲ್ಲಿ ನಡೆದ ವಿಚಾರ ಸಂಕಿರಣವನ್ನು ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅನಂತಕುಮಾರ್ ಉದ್ಘಾಟಿಸಿದರು. 1962ರ ಯುದ್ಧ ಮತ್ತು ಭಾರತದ ಮುಂದಿರೋ ಭೂ ರಕ್ಷಣಾತ್ಮಕ ಸವಾಲುಗಳ ಬಗ್ಗೆ ವಿಚಾರ ಸಂಕಿರಣದಲ್ಲಿ ಚರ್ಚಿಸಲಾಯಿತು. ಫ್ರಾನ್ಸ್ನ ಹಿರಿಯ ಪತ್ರಕರ್ತ ಕ್ಲಾಡ್ ಅರ್ಪಿ, ಮೇಜರ್ ಜನರಲ್ ಬೆಳ್ಳಿಯಪ್ಪ, ಮೆಥೆಕ್ ಸೊಸೈಟಿ ಅಧ್ಯಕ್ಷ ಶಾಸ್ತ್ರಿ ಮುಂತಾದವರು ವಿಚಾರ ಸಂಕಿರಣದಲ್ಲಿ ಪಾಲ್ಗೊಂಡಿದ್ದರು. ಇದೇ ವೇಳೆ ಮಾತನಾಡಿದ ಅನಂತಕುಮಾರ್, ತಮ್ಮಿಂದ ಕಸಿಯಲ್ಪಟ್ಟ ಭೂಮಿಯನ್ನ ಭಾರತದ ಯುವ ಶಕ್ತಿ ತಮ್ಮ ಪ್ರಾಣವನ್ನ ಪಣಕ್ಕಿಟ್ಟು ವಾಪಸ್ ಪಡೆಯಲಿದ್ದಾರೆ ಅನ್ನೋ ವಿಶ್ವಾಸ ವ್ಯಕ್ತಪಡಿಸಿದರು. ಕುಮಾರ್ ಅವರು ಈ ಒಂದು ಕಿರುಕಾಣಿಕೆಯನ್ನು ಕೊಡಬೇಕಂತ ವಿಜ್ಞಾಪಿಸಿಕೊಳ್ತೇನೆ. ಆದರೆ ಅವರಿಂದ ಒಂದು ಪತ್ರ ಬಂದಿದೆ. Any sacrifice, and we will fight and struggle to our last breath. And I hope when you take this message, Nagarajji, to the millions and millions of the youth in the college campuses, outside this hall of Mythic Society, they will be with us, they will be with you, that they will be ready to lay down their lives to retrieve our lost territory to China, retrieve back to India and make India an Akhand Bharat. ಬೆಂಗಳೂರಿನ ಪೀಣ್ಯ 2ನೇ ಹಂತದಲ್ಲಿರುವ ತಗಳರಪಾಳ್ಯದಲ್ಲಿರುವ ಸೊಲ್ಹಾಪುರದಮ್ಮ ಶ್ರೀ ಆದಿಶಕ್ತಿ ಮಾರಿಕಾಂಬಾ ದೇವಸ್ಥಾನದಲ್ಲಿ ಇವತ್ತು ದೇವರುಗಳ ವಿಗ್ರಹ ಪ್ರತಿಷ್ಠಾಪನಾ ಮಹೋತ್ಸವ ನಡೆಯಿತು. ಸುವರ್ಣ ವಾಹಿನಿಯಲ್ಲಿ ಬರೋ ಜಾತಕ ಫಲ ಕಾರ್ಯಕ್ರಮದ ಖ್ಯಾತ ಜ್ಯೋತಿಷಿಗಳಾದ ಗೋಪಾಲಕೃಷ್ಣ ಶಂಭು ಪಂಡಿತರು ಮತ್ತು ಭೋವಿ ಪೀಠದ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ನೆರವೇರಿತು. ಸೈನ್ಸ್ ಅಂದ್ರೆ ನಿಂತ ನೀರಲ್ಲ, ಅದು ನೂರಾರು ಆವಿಷ್ಕಾರಗಳ ಆಗರ. ನೂರಾರು ಹೊಸ ಐಡಿಯಾಗಳನ್ನ ಕಟ್ಟಿಕೊಡುವ ವಿಜ್ಞಾನವನ್ನ ಅಥೆನಾ ಶಾಲಾ ವಿದ್ಯಾರ್ಥಿಗಳು ಹೇಗೆ ಪ್ರಸ್ತುತಪಡಿಸಿದ್ರು ಗೊತ್ತಾ? ಇಲ್ಲಿದೆ ನೋಡಿ ಒಂದು ಸ್ಪೆಷಲ್ ರಿಪೋರ್ಟ್. ಬ್ಯಾಟರಿಯಿಂದ ಹಾರಾಡೋ ಹೆಲಿಕಾಪ್ಟರ್, ಗ್ರಹಗಳ ಚಲನವಲನ, ಹಡಗು, ಬಿದಿರಿನ ಮನೆ, ಇದೆಲ್ಲ ಪುಟಾಣಿಗಳ ಕೈಯಿಂದ ನಿರ್ಮಾಣಗೊಂಡ ಮಾಡೆಲ್ಗಳು. ಅಂದಹಾಗೆ ಇದೆಲ್ಲ ಚಾಮರಾಜಪೇಟೆಯ ಅಥೆನಾ ಶಾಲೆಯ ವಿದ್ಯಾರ್ಥಿಗಳು ಮಾಡಿರೋ ಆವಿಷ್ಕಾರ. ಪುಟಾಣಿಗಳ ಕೈಯಿಂದ ಅರಳಿದ ಈ ಆವಿಷ್ಕಾರಗಳನ್ನ ಇವತ್ತು ಶಾಲೆಯಲ್ಲಿ ಪ್ರದರ್ಶನ ಮಾಡಲಾಯಿತು. ಸ್ಪೆಷಲ್ ಅಂತ ಅಂದರೆ ಕಂಪ್ಲೀಟಾಗಿ ಸೈನ್ಸ್ ಬಗ್ಗೆ ಮಾಡ್ತಾ ಇರೋದು, ವಿಜ್ಞಾನದ ಬಗ್ಗೆ. ಸೊ ಹಾಗಾಗಿ ಪ್ರತಿಯೊಂದು ಕ್ಲಾಸಲ್ಲೂ ಆ ಮಕ್ಕಳಿಗೆ ಏಜಿಗೆ ತಕ್ಕಂತೆ ಟಾಪಿಕ್ ಕೊಟ್ಬಿಟ್ಟು ಎಲ್ಲ ಟಾಪಿಕ್ಸ್ಗಳೂ ಎಕ್ಸ್ಪೆರಿಮೆಂಟ್ಸು, ಮಾಡೆಲ್ಸು, ಆಮೇಲೆ ಎಕ್ಸ್ಪ್ಲನೇಷನ್ಗಳು, ಅದನ್ನು ಮಕ್ಕಳುಗಳು ಸ್ವಂತ ಅವರೇ ಮಾಡಿದ್ದಾರೆ. ತಾವೇ ತಯಾರಿಸಿದ ಮಾಡೆಲ್ಗಳ ಬಳಕೆ ಬಗ್ಗೆ ಮಕ್ಕಳೇ ವಿವರಣೆ ನೀಡಿದ್ರು. ಇನ್ನು ಪ್ರದರ್ಶನ ವೀಕ್ಷಿಸಿದ ಪೋಷಕರು ಮಕ್ಕಳ ಚಾಣಾಕ್ಷತೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಇಷ್ಟಿಷ್ಟು ಚಿಕ್ಕ ಮಕ್ಕಳು ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನಮಗೆ ಆಶ್ಚರ್ಯ ಆಗೋ ಥರ ಮಾಡಿದ್ದಾರೆ. ಸ್ಕೂಲಲ್ಲಿ ಟೀಚರ್ಸು ಇವರೇ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸ್ಕೂಲಿನ ಸ್ಟಾಫೇ ತುಂಬ ಇದು ಮಾಡ್ತಾ ಇದ್ದಾರೆ ಮಕ್ಕಳಿಗೆ. ನಮ್ಮ ಮಕ್ಕಳಲ್ಲಿ ಇಷ್ಟೊಂದು ಟ್ಯಾಲೆಂಟ್ ಇದೆ ಅಂತ ನಮಗೆ ಗೊತ್ತಿರಲ್ಲ, ಅವರು ಆ ಪ್ರತಿಭೆನ ತೋರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಒಟ್ನಲ್ಲಿ ವಸ್ತು ಪ್ರದರ್ಶನ ಪುಟಾಣಿಗಳ ಪ್ರತಿಭೆಗೆ ಉತ್ತಮ ವೇದಿಕೆಯಾಯಿತು. ಬೆಳೆಯೋ ಸಿರಿ ಮೊಳಕೆಯಲ್ಲಿ ಅನ್ನೋ ಹಾಗೆ ಎಕ್ಸಿಬಿಷನ್ ಪುಟಾಣಿಗಳ ಪ್ರತಿಭೆಯನ್ನ ಅನಾವರಣಗೊಳಿಸಿತು. ಬೆಂಗಳೂರಿನಿಂದ ಕ್ಯಾಮರಾಮನ್ ಲೋಕೇಶ್ ಜೊತೆ ಮಮತಾ ಮಾರ್ಥಾಳ, ಸುವರ್ಣ ನ್ಯೂಸ್.